ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯ ಶ್ರೀ ಕ್ಷೇತ್ರ ಶರವೂರ ಇದರ ಆಡಳಿತ ಮಂಡಳಿ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರ ಕುರಿತಂತೆ ನಡೆಯುತ್ತಿರುವ ಅಪಪ್ರಚಾರಕ್ಕೆ ಖಂಡನೆ ವ್ಯಕ್ತಪಡಿಸಿದೆ. ಈ ಬಗ್ಗೆ ಹೇಳಿಕೆ ನೀಡಿರುವ ಪದಾಧಿಕಾರಿಗಳು ಸದಾಶಿವ ಶೆಟ್ಟಿ ಅವರು ಕೈಗೊಂಡಿರುವ ನಿರ್ಧಾರದಿಂದ ಸಮಾಜಕ್ಕೆ ನಷ್ಟವಾಗಿದೆ ಎಂದು ಹೇಳಿದ್ದಾರೆ. ಇದರ ದೃಶ್ಯಾವಳಿಗಳು ಇಲ್ಲಿವೆ. ನಮ್ಮ ದೇವಸ್ಥಾನದ ಎಲ್ಲ ಸಮಿತಿಯ ಸದಸ್ಯರು ದೇವಸ್ಥಾನದ ಪರವಾಗಿ ಈ ಹೇಳಿಕೆಯನ್ನ ನೀಡಬೇಕಂತ ಅನಿವಾರ್ಯ ಪರಿಸ್ಥಿತಿಯನ್ನು ನಾವು ಅಂದ್ಕೊಳ್ತೇವೆ. ಮಹಾದಾನಿಗಳು ನಮ್ಮ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರ ಭಾವನಾತ್ಮಕವಾದಂತಹ ಒಂದು ವಿಡಿಯೋ ಇತ್ತೀಚೆಗೆ ನಾವೆಲ್ಲರೂ ನೋಡಿರ್ತೇವೆ. ಅಂತ ಒಬ್ಬ ಮಹಾದಾನಿ, ಸಮಾಜದ ಆಸ್ತಿ, ಇಂಥ ವ್ಯಕ್ತಿ ಭಾವನಾತ್ಮಕವಾಗಿ ಒಂದು ಹೇಳಿಕೆಯನ್ನು ನೀಡಿ ಸಮಾಜದಿಂದ ಹಿಂದೆ ಸರಿತೇನೆ, ಸಮಾಜಕ್ಕೆ ಕೊಡ್ತಾ ಇರ್ತಕ್ಕಂಥ ದೇಣಿಗೆಯಿಂದ ಹಿಂದಕ್ಕೆ ಸರಿತೇನೆ ಅಂತ ಹೇಳಿದ್ರೆ ಅದು ಒಂದು ಬಹಳಷ್ಟು ವಿಷಾದದ ಸಂಗತಿ. ಯಾಕೆಂತ ಹೇಳಿದ್ರೆ ದಾನಿಗಳು ಈ ಸಮಾಜದ ಆಸ್ತಿ. ದಾನಿಗಳು ದೇವಸ್ಥಾನಕ್ಕೆ ಇರ್ಬೋದು, ಭಜನಾ ಮಂದಿರಗಳಿಗೆ ಇರ್ಬೋದು, ಸಂಘ ಸಂಸ್ಥೆಗಳಿಗೆ ಇರ್ಬೋದು, ಅಶಕ್ತರಿಗೆ ಇರ್ಬೋದು, ಅವರು ನೀಡ್ತಕ್ಕಂಥ ಸಹಾಯದಿಂದ ಎಷ್ಟೋ ಜನರ ಜೀವನ ಬೆಳಕಾಗಿದೆ ಇವತ್ತು. ಅಂತ ಒಬ್ರು ದಾನಿಗಳು ಕೇವಲ ಕೆಲವು ವ್ಯಕ್ತಿಗಳು ಯಾವುದೋ ರೀತಿಯಲ್ಲಿ ಅವರಿಗೆ ಅವಮಾನ ಮಾಡಿದರು ಅನ್ನುವಂತ ಉದ್ದೇಶದಿಂದ ಇವತ್ತು ಅವರು ಸಮಾಜದಿಂದ ಹಿಂದೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರೊಟ್ಟಿಗೆ ನಿಲ್ಲುವಂತ ಅನಿವಾರ್ಯತೆ ನಮ್ಗೆ ಇದೆ. ಬಂಧುಗಳೇ, ವ್ಯಕ್ತಿಗಳು ತಾನು ಸಂಪಾದನೆ ಮಾಡಿದ್ದನ್ನ ಸಮಾಜಕ್ಕೆ ಕೊಡ್ಬೇಕು ಅನ್ನುವಂತ ಭಾವನೆ ಇರುವತ್ತು ಬಹಳಷ್ಟು ಕಮ್ಮಿ ಜನ. ಎಷ್ಟೋ ಜನರಲ್ಲಿ ಹಣ ಇರ್ಬೋದು, ಆದ್ರೆ ಹಣ ಇದ್ದವರೆಲ್ಲ ತನ್ನ ಹಣವನ್ನ ಸಮಾಜಕ್ಕೆ ಕೊಡ್ತಾರೆ ಅಂತೆಲ್ಲ ಕೊಡ್ಬೇಕು ಅಂತಾನೂ ಇಲ್ಲ. ಅದು ಅವರ ಸ್ವಂತ ಹಣ, ಅದು ಅವರ ಹಕ್ಕಿನ ಹಣ. ಆದ್ರೆ ಅಂತ ಹಣವನ್ನ ಅವರು ಸಮಾಜಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ ಆ ಸಮಾಜ ಅವರೊಟ್ಟಿಗೆ ನಿಲ್ಬೇಕಂತ ಅನಿವಾರ್ಯತೆ ಇದೆ. ಇವತ್ತು ನಾವು ಅವರೊಟ್ಟಿಗೆ ನಿಲ್ಲಿಲ್ಲ ಅಂತ ಹೇಳಿದ್ರೆ ನಾವು ತಗೊಂಡಿರ್ತಕ್ಕಂಥ ದಾನಕ್ಕೆ ಅಥವಾ ಮುಂದೆ ತಗೊಳ್ಬೇಕಂತ ದಾನ ಯಾರಿಂದನೇ ಆಗ್ಲಿ, ಅವರಿಂದ ಆಗ್ಲಿ ಬೇರೆಯವರಿಂದ ಆಗ್ಲಿ, ದಾನಿಗೆ ಅಂತ ಅರ್ಹತೆಯನ್ನು ಕೂಡ ನಾವು ಹೊಂದಿರೋದಿಲ್ಲ. ಆದ್ರೆ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಕಳೆದ 4-5 ವರ್ಷಗಳಲ್ಲಿ 150 ಕೋಟಿಗಿಂತ ಹೆಚ್ಚಿನ ಹಣವನ್ನ, ಸುಮಾರು 150 ಕೋಟಿಗಿಂತ ಹೆಚ್ಚಿನ ಹಣವನ್ನ ಸಮಾಜಕ್ಕೋಸ್ಕರ ಖರ್ಚು ಮಾಡಿದ್ದಾರೆ. ತಮ್ಮ ಸ್ವಂತ ದುಡಿಮೆಯಿಂದ ಬಂದ ಅಂತ ಹಣವನ್ನ ಸಮಾಜಕ್ಕೆ ಖರ್ಚು ಮಾಡುವಂತ ಬಹಳ ಅಪರೂಪದ ವ್ಯಕ್ತಿಗಳಲ್ಲಿ ಇವರು ಒಬ್ರು. ಅಂತವರೊಂದಿಗೆ ನಾವು ಇರ್ಲೇಬೇಕು. ಅದರಿಂದ ನಮ್ಮ ಕಳಕಳಿಯ ವಿನಂತಿ, ಯಾರೆಲ್ಲ ದಾನವನ್ನು ಪಡ್ಕೊಂಡಿದ್ದೀರೋ ಅಥವಾ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಭೇದವಿಲ್ಲದೆ ಸಂಘಟನೆಗಳಿರ್ಬೋದು, ಎಲ್ಲರೂ ಕೂಡ ಅವರೊಟ್ಟಿಗೆ ನಿಲ್ಲುವಂತ ಅನಿವಾರ್ಯತೆ ಇವತ್ತಿದೆ. ಭಜನಾ ಮಂಡಳಿಯವರಿರ್ಬೋದು, ದೇವಸ್ಥಾನಗಳಿರ್ಬೋದು, ಅಥವಾ ಸಂಘ ಸಂಸ್ಥೆಗಳಿರ್ಬೋದು, ಅಶಕ್ತ ಕಲಾವಿದರಿಗೆ ಶಕ್ತಿಯನ್ನ ತುಂಬಿರುವಂತಹ ಅಂತ ಕಲಾವಿದರು ಪ್ರತಿಯೊಬ್ರು ಕೂಡ ನಾವು ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರೊಟ್ಟಿಗೆ ಇದ್ದೇವೆ ಅನ್ನುವಂತ ಭಾವನೆಯನ್ನು ಅವರಿಗೆ ಕೊಡಬೇಕು. ನಾವೆಲ್ಲರೂ ಅವರೊಟ್ಟಿಗೆ ಇದ್ದು ಅವರಿಗೆ ನೈತಿಕತೆಯನ್ನ ತುಂಬಬೇಕು ಅಂತ ಕೆಲಸವನ್ನ ನಾವೆಲ್ಲರೂ ಮಾಡ್ಬೇಕು ಅಂತ ಕಳಕಳಿಯಿಂದ ವಿನಂತಿಸ್ತೇನೆ.